ನೀವು ಒಂದು ಇನ್ನರ್ ಸೆಲ್ಫಿ ತಗೊಳ್ಳಿ ಅಂತ ಹೇಳ್ತೀರಲ್ಲ, ವಾಟ್ ಈಸ್ ಇಟ್? ಆ್ಯಕ್ಚುಲಿ ನಾವು ಸೆಲ್ಫಿ ತಗೊಂಡದ್ದು ಏನಕ್ಕೆ? ಫೋಟೋ ಮುಖ ಹೇಗಿದೆ, ನಾವು ಹೇಗೆ ಕಾಣಿಸ್ತಿದ್ದೀವಿ ಡ್ರೆಸ್ ಮಾಡ್ಕೊಂಡಾಗ ಅಂತ, ನಮ್ಮ ಮುಖ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಂಡು ಅಲ್ವಾ. ಬಟ್ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಲ್ವಾ. ನಾವೇನು ಮಾಡ್ತೀವಿ, ಮುಖದ್ದು ಸೆಲ್ಫಿ ತಗೊಂಡು ನೋಡ್ತೀವಿ, ಆವತ್ತೇನಾದರೂ ಮೇಕಪ್ ತೆಗೆದ್ಬಿಟ್ರೆ ನಮ್ಮ ರಿಯಲ್ ಮುಖ ಗೊತ್ತಾಗತ್ತಲ್ವಾ. ಸೊ ಮೈಂಡಿಗೆ ಒಂದು ಸೆಲ್ಫಿ ತಗೊಂಡ್ಬಿಟ್ರೆ ಆವಾಗ ನಮ್ಮ ಮನಸ್ಸಿಗೊಂದು ಇರೋದೇ, ಅದು ಮನಸ್ಸಿಗೊಂದು ಕನ್ನಡಿ ಅಂತ. ನಮ್ಮ ಮನಸ್ಸನ್ನ ನಾವು ನೋಡೋದೇ ಇಲ್ಲ ತಿರುಗಿ ಅಲ್ವಾ. ಈ ಬ್ಯುಸಿ ಲೈಫಲ್ಲಂತೂ ನಾವು ನೋಡ್ಕೊಳ್ಳೋದೇ ಇಲ್ಲ. ಬಟ್ ಅನಿಸ್ತಾ ಇರತ್ತೆ ಏನೋ ಮಿಸ್ಸಿಂಗ್. ಇವ್ರು ಸರಿ ಇಲ್ಲ, ಅವ್ರ ಸರಿ ಇಲ್ಲ, ಮುಖ ಮಾತ್ರ ನೋಡ್ತಿರ್ತೀವಿ, ಮುಖ ಸರಿ ಇಲ್ಲ ಅಂತ ಅದಕ್ಕೆ ಪಾಪ ಏನೇನು ಬೇಕೋ ಟ್ರೀಟ್ಮೆಂಟ್ ಕೊಡಿಸ್ತಾನೇ ಇರ್ತೀವಿ. ಬಟ್ ವಿ ಫರ್ಗೆಟ್ ದಟ್ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್. ಮೈಂಡಲ್ಲಿ ಮನಸ್ಸಲ್ಲಿ ಏನು ನೋಡ್ತಿದ್ಯೋ ಅದೇ ಮುಖದಲ್ಲಿ ಕಾಣಿಸುತ್ತೆ ಅಂತ. ಬೇಕಾದರೆ ಒಂದೊಂದು ಸರ್ತಿ ನೋಡಿ ನಾವು ತುಂಬ ಖುಷಿಯಾಗಿರ್ತೀವಿ ಅಲ್ವಾ, ಅವಾಗ ಯಾರೇನಾದರೂ ಬೈಕೊಳ್ಳಿ ಒಳಗೆ ಹೋಗಲ್ಲ. ಹೌದು ಅಲ್ವಾ. ಮುಖ ಖುಷಿಯಾಗಿರುತ್ತೆ. ಇದು ಖುಷಿ ಅನ್ನೋದಕ್ಕೆ ಇನ್ನೊಂದಿದೆ, ಕೆಲವರು ನಗ್ತಾ ಇರ್ತಾರೆ ಯಾವಾಗಲೂ, ನೋಡಿದ್ದೀರಾ? ಅದು ಬೇರೆ. ಅಸನ್ಮುಖವಾಗಿರೋದು ಬೇರೆ. ಕೆಲವರು ಬ್ಲಿಸ್ಫುಲ್ ಆಗಿರ್ತಾರೆ, ಒಂದು ಸ್ಮೈಲ್ ಇರುತ್ತೆ ಮುಖದಲ್ಲಿ ಯಾವಾಗಲೂ, ಅದು ಬೇರೆ. ಕೆಲವ್ರು ನಗ್ತಾ ಇರ್ತಾರಲ್ಲ, ಅದು ಬೇರೆ. ಸೊ ಅದಕ್ಕೆ ಒಂದಿನ ಸೆಲ್ಫಿ ತಗೊಳ್ಳಿ ಅಂತ ಹೇಳೋದು. ಈ ನಗೋದು ಯಾರು ಗೊತ್ತಾ ಜಾಸ್ತಿ, ತುಂಬ ನೋವಿರೋರು ಅಂತಾರೆ. ಯಾಕಂದ್ರೆ ಅವ್ರು ಮುಚ್ಕೊಳ್ಬೇಕದು. ಫೇಸಸ್ ಇಂಡೆಕ್ಸ್ ಆಫ್ ಮೈಂಡ್ ಕಾಣಿಸ್ತಿರತ್ತೆ ಒಳಗಡೆ ನೋವು ಅಂದ್ಬಿಟ್ಟು. ಈಗ ಜೆಲ್ಲಸ್ ಇರೋರು ಮಾಡ್ತಾರೆ ಇದನ್ನ, ಅಥವಾ ನಮ್ಗೇನು ಇಲ್ಲ ಅಂತ ಕೊರತೆ ಇರೋರು ಮಾಡ್ತಾರೆ. ತುಂಬ ಅಬ್ಸರ್ವ್ ಮಾಡಿದ್ದೀವಲ್ವಾ. ಅದು ಹೇಗಂದ್ರೆ, ಈಗ ಯಾವುದೋ ಒಂದು ಗ್ರೂಪಲ್ಲಿ ಇರ್ತೀವಿ, ಯಾರೋ ಒಬ್ರು ಖುಷಿಯಾಗಿದ್ರೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅದನ್ನು ಟಾಲ್ರೇಟ್ ಮಾಡೋಕ್ಕಾಗಲ್ಲ. ಆವಾಗ ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಜಾಸ್ತಿ. ಏನೋ ಒಂದು ರೀಸನ್ ತಗೊಂಡು ಹಿ 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 ಅಂತ ನಗೋದು, ಜೋರಾಗಿ ನಗೋದು, ಅಥವಾ ಜಲಸಿ ಸ್ಟಾರ್ಟ್ ಆಗುತ್ತೆ. ಏನೋ ನಮ್ಮ ಹತ್ರ ಇಲ್ದಿದ್ದು ಅವ್ರ ಹತ್ರ ಇದೆ, ಅವಾಗ ಹಿ ಹಿ ಅಂತ ನಗೋದು. ಅಸನ್ಮುಖವಾಗಿರೋದು ಬೇರೆ ಅಲ್ವಾ. ಸ್ಮೈಲ್ ಇರುತ್ತೆ ಫೇಸಲ್ಲಿ, ದಟ್ ಈಸ್ ಡಿಫ್ರೆಂಟ್. ಸೊ ಅದಕ್ಕೆ ಒಂದು ಇನ್ನರ್ ಸೆಲ್ಫಿ ತಗೊಳ್ಳಿ. ಈಗ ಮುಚ್ಚಿಟ್ಟೋದ್ರಲ್ಲಿ ಏನು ಅರ್ಥ ಇದೆ? ಇನ್ನರ್ ಸೆಲ್ಫಿ ಒಂದು ಸರ್ತಿ ಕೂತ್ಕೊಂಡು ಅವ್ರು ಅಷ್ಟು ಖುಷಿಯಾಗಿರೋ ನನಗೆ ಯಾಕೆ ನೋವಾಗಬೇಕು ಅಲ್ವಾ. ಈಗ ಎಲ್ಲರ ಹತ್ರನೂ 24 hours ಇನ್ ಅ ಡೇ, ಎಲ್ರಿಗೂ 2 ಕೈ 2 ಕಾಲು ಕಣ್ಣು ಮೂಗಿದೆ. ಆದರೆ ಕೈ ಕಾಲು ಕಣ್ಣು ಮೂಗು, ಕಣ್ಣಿಲ್ದಿರೋರು, ಮೂಗಲ್ಲ, ಮೂಗಿಲ್ಲ ಅಂದರೆ ಆಗಲ್ಲ ಉಸಿರಾಡೋಕ್ಕೆ, ಕಣ್ಣಿಲ್ದಿರೋರು, ಕೈ ಕಾಲಿಲ್ದಿರೋರು, ಅಚೀವ್ ಮಾಡಿರೋರು ಎಷ್ಟು ಜನ ಇದ್ದಾರೆ. ಕರೆಕ್ಟ್ ಅಲ್ವಾ. ಸೊ ಫಿಸಿಕಲ್ ಎಫೆಕ್ಟ್ ಏನಾದರೂ ವಿ ಕ್ಯಾನ್ ಕರೆಕ್ಟ್. ಯಾಕೆ ಅವರು ಕೈ ಕಾಲು ಇಲ್ಲ ಅಂದರೂ ಅಚೀವ್ ಮಾಡಿರ್ತಾರೆ ಅಂದರೆ ಅವ್ರ ಮನಸ್ಥಿತಿ ಸ್ಟ್ರಾಂಗ್ ಇಟ್ಕೊಂಡಿರ್ತಾರೆ. ನಮಗೇನೇ ಇದ್ರೂ ನಾವು ಅಚೀವ್ ಮಾಡಿರಲ್ಲ, ಫಿಸಿಕಲಿ ಇದ್ರೂ ಅಚೀವ್ ಮಾಡಿರಲ್ಲ, ಯಾಕಂದರೆ ಮನಸ್ಥಿತಿ ವೀಕ್ ಇದೆ. ಅದಕ್ಕೊಂದಿನ ಸೆಲ್ಫಿ ತಗೊಳ್ಳಿ ಅಂತ ಕೇಳೋದು, ನಾವು ಯಾವ ಸ್ಟೇಟಸಲ್ಲಿ ಇದ್ದೀವಿ ಅಂತ. ಹೇಗೆ ನಮ್ಮ ಮನಸ್ಥಿತಿನ ಸರಿ ಮಾಡ್ಕೊಳ್ಳೋದು? ದ್ಯಾಟ್ ಐ ವಿಲ್ ಟೆಲ್ ಯು. ಈಗ ಯಾರಾದರೂ ಹುಚ್ಚ ಏನಾದರೂ ಅಚೀವ್ ಮಾಡಿರೋದು ನೋಡಿದ್ದೀವ? ಮನಸ್ಥಿತಿ ಸರಿ ಇಲ್ದವ್ರು, ಆದರೆ ಫಿಸಿಕಲಿ ಚಾಲೆಂಜ್ ಇರೋರು ಮಾಡಿದ್ದಾರೆ ಎಷ್ಟೊಂದು. ಮನಸ್ಥಿತಿನ ಈಗ ನಮ್ಮ ವರ್ಕ್ಶಾಪ್ಗಳು ಅಟೆಂಡ್ ಮಾಡ್ತೀವಿ. ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀವಲ್ವ, ಫಿಸಿಕಲಿ ಹುಷಾರಿಲ್ಲ ಅಂದರೆ ಟ್ರೀಟ್ಮೆಂಟ್ ತಗೊಳ್ತೀವಲ್ಲ. ಮನಸ್ಸಿಗೆ ಹುಷಾರಿಲ್ಲ ಅಂದರೆ ಏನು ಮಾಡ್ತೀವಿ? ಏನು ಮಾಡಬೇಕು? ಏನೂ ಮಾಡಲ್ಲ ನಾವು. ಬೇರೆಯವ್ರಿಗೆ ಹೋಗಿ ಹೇಳೋದು, ಅದು ನಮ್ಮ ಮನಸ್ಥಿತಿಲೇ ಇರೋರ್ಗೆ ಹೇಳ್ಬಿಟ್ರೆ ಅಂತೂ ಈ ಔರ ಇರತ್ತೆ ನಮ್ಮ ಹತ್ರ, ಫಿಸಿಕಲ್ ಎನರ್ಜಿ. ನಮ್ಮ ಬಾಡಿ ಇದೆಯಲ್ಲ, ಈ ಫಿಸಿಕಲ್ ಬಾಡಿ ಒಂದೇ ಇಲ್ಲ, 5 ಪಂಚಕೋಶಗಳು ಅಂತಿದೆ. ಅದರಲ್ಲಿ 2ನೇದು ಹೇಳ್ತೀನಿ. ಇದು ಎನರ್ಜೆಟಿಕ್ ಫೀಲ್ಡ್, ಬಯೋ ಎನರ್ಜೆಟಿಕ್ ಫೀಲ್ಡ್. ಇದು ಏನಂದರೆ ಪ್ರಾಣಮಯ ಕೋಶ ಅಂತ. ಇದು ನಮ್ಮ ಔರ ಅಂತ ಇರುತ್ತೆ, ಸುತ್ತ ಒಂದು ಎನರ್ಜೆಟಿಕ್ ಫೀಲ್ಡ್ ಇರುತ್ತೆ. ನೀವೇನಾದರೂ ಖುಷಿಯಾಗಿದ್ರೆ ಮ್ಯಾಗ್ನೆಟ್ ಅಂದ್ಕೊಳ್ಳಿ, ಖುಷಿಯಾಗಿದ್ರೆ ಅಂಥವ್ರನ್ನೇ ಹೇಳ್ಕೊಳ್ಳುತ್ತೆ. ಇಟ್ ಅಬ್ಸಾರ್ಬ್ಸ್. ನಮ್ಮ ಅವರ ಹೇಗಿರುತ್ತೆ ಆ ಥರ ಅವರೇ ಸಿಗ್ತಾರೆ. ನಾವೇನಾದರೂ ಹೊಟ್ಟೆ ಕಿಚ್ಚಿಂದ ಈ ಥರ
ನೆಗೆಟಿವ್ ಆಗಿದ್ರೆ ಯಾವುದೇ ಇರಲಿ, ಹೊಟ್ಟೆ ಕಿಚ್ಚು ಒಂದೇ ಅಂತಲ್ಲ, ವೀಕ್ ಆಗಿರೋದು ನಾವು ಯಾವಾಗಲೂ ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ಅವ್ರ ಹತ್ರ ಇದೆ, ನಮ್ಮ ಹತ್ರ ಇರೋದು ನಾವು ಯಾವಾಗಲೂ ಒಳ್ಳೇದನ್ನ ಐಡೆಂಟಿಫೈ ಮಾಡಲ್ಲ. ಹೌದು, ನಿಜ ಹೇಳ್ಬೇಕಂದ್ರೆ ನಾವು ಯಾರನ್ನ ಕಂಪೇರ್ ಮಾಡ್ತಿರ್ತೀವಲ್ಲ ಅವ್ರಿಗಿಂತ ನಾವು ಬೆಸ್ಟ್ ಇರ್ತೀವಿ. ಯಾಕಂದ್ರೆ ನಾನು ಕ್ಲಾಸಲ್ಲೇ ನೋಡ್ಬಿಟ್ಟಿದ್ದೀನಿ. ಹೌದು ಅಲ್ವಾ? ಹೌದು. ಐ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಬೇಕಾದ್ರೆ ನೀವು ಒಳ್ಳೆ ಥಾಟ್ಸ್ ಕೊಡ್ತಾ ಹೋಗಿ. ಇದಕ್ಕೆ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸು ಆಗಿದೆ. ಮೊದಲೆಲ್ಲ ಏನು ಮಾಡ್ತಿದ್ರಂತೆ ಅಂದರೆ, ಈ ದೊಡ್ಡ ದೊಡ್ಡ ಮರ, ಈ ಕಾಡು ಜನರುಗಳು ಯಾರೂ ಕಡಿತಿರ್ಲಿಲ್ವಂತ, ಅದನ್ನು ಏನೋ ಕೊಡ್ಲಿ ಹಾಕಿ ಆ ಥರ ಕಟ್ ಮಾಡೋದೇ ಇಲ್ಲ. ಬರೀ ಎಲ್ಲ ಹೋಗ್ತಾ ಬರ್ತಾ ಕಾಡು ಜನಗಳು ಡಿಸೈಡ್ ಮಾಡ್ಕೊಂಡಿರ್ತಿದ್ರಂತೆ ಈ ಮರನ ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ, ಹೋಗ್ತಾ ಬರ್ತಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಕೆಟ್ಟದಾಗ ಮರಕ್ಕೆ ಬೈಯೋದು. ನಿನ್ನ ಕೈಲಾಗಲ್ಲ, ನೀನು ಇಲ್ಲಿದ್ದೀಯಾ, ಅದರಿಂದ ನಮ್ಗೆ ಜಾಗ ಸಾಲ್ತಿಲ್ಲ, ನಾವು ಮನೆ ಕಟ್ಕೋಬೇಕಿಲ್ಲಿ, ನೀನು ಬಿದ್ದು ಸಾಯಿ. ಇಷ್ಟೇ, ಬಂದವರೆಲ್ಲ ಬೈದು ಬೈದು ಅದ್ರನ್ನ ಹೇಳ್ಬಿಟ್ಟು ಹೋಗ್ಬಿಡೋದು. ಇಷ್ಟು ದಿನ ಅಂತ ಆದಮೇಲೆ ಒಂದು 48 ಡೇಸ್, ಇದೊಂದು ಮಂಡಲ ಅಂತ ಯಾವಾಗಲೂ ಮಾಡ್ತೀನಿ. ವೈ ಒನ್ಲಿ 48 ಡೇಸ್ ಅಂತ ಐ ವಿಲ್ ಎಕ್ಸ್ಪ್ಲೈನ್ ಸಮ್ ಅದರ್ ಡೇಸ್. ಆ 48 ಡೇಸಲ್ಲಿ ಆ ಮರ ಒಣಗಿ ಬಿದ್ದೋಗ್ಬಿಡೋದಂತೆ, ಹುರುಳೋಗ್ಬಿಡೋದಂತೆ. ಅಷ್ಟು ಎನರ್ಜಿ ಇದೆ ನಮ್ಮ ಮನುಷ್ಯನಿಗೆ. ಅದೇ ಒಂದು ಗಿಡ ಹಾಳಾಗ್ತಿರುತ್ತೆ ಅಂದ್ಕೊಳ್ಳಿ, ನಮ್ಮ ರೇಖೆ ಕೊಟ್ಟಿರೋದು ನಾವು ನೋಡಿದ್ದೀವಿ. ಇಟ್ ಈಸ್ ನೆಕ್ಸ್ಟ್ ಲೆವೆಲ್. ಅದು ಏನೂ ಮಾಡೋದು ಬೇಡ. ಒಂದು ನಮಗೆ ಪಾಟಲ್ಲಿ ಗಿಡ ಇಟ್ಟಿರ್ತೀವಿ, ಒಂದು ಹುಳ ಆಗಿರೋದು ಅಥವಾ ಒಣಗೋಗ್ತಿರತ್ತೆ ನೀರು ಹಾಕಿದ್ರು ಅಂತ ಅಂದ್ಕೊಳ್ಳಿ. ಅದಕ್ಕೆ 48 ಡೇಸ್ ಹೋಗ್ಬಿಟ್ಟು, ಇಲ್ಲ ನಾನು ನಿನ್ನ ನೀರು ಹಾಕ್ತಾ ಇದ್ದೀನಿ, ನೀನು ಚೆನ್ನಾಗಿ ಆಗ್ತೀಯ, ನೀನು ಒಣಗಲ್ಲ ಅಂತ ಬೇಕಾದ್ರೆ ತುಳಸಿ ಗಿಡಕ್ಕೆ ಎಸ್ಪೆಷಲಿ ಇದಾಗತ್ತೆ. ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಅವರ್ ನೆಗೆಟಿವಿಟಿ. ಹೌದು ಅಲ್ವಾ? ಅದು ನಮ್ಮ ನೆಗೆಟಿವಿಟಿನ ಅಬ್ಸಾರ್ಬ್ ಮಾಡ್ಕೋಬೇಕಾದ್ರೆ ನಾವು ಅದಕ್ಕೆ ಹೆಲ್ಪ್ ಮಾಡಬೇಕಲ್ವಾ? ಆವಾಗ ಅದಕ್ಕೆ ಹೋಗಿ ನಾವು ಪೂಜೆ ಮಾಡೋದು ಯಾವಾಗ. ಈ ಗಂಧದ ಕಡ್ಡಿ ಅದಕ್ಕೆ ಬೆಳಗೋದು, ಕ್ಲೆನ್ಸ್ ಮಾಡ್ತೀವಿ. ಸ್ಮೋಕ್ ಕ್ಲೆನ್ಸ್ ಇಲ್ಲಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಕ್ಲೆನ್ಸ್ ಮಾಡ್ತೀವಿ ಅದನ್ನು. ಸೊ ಬೇರೆ ನೆಗೆಟಿವಿಟಿನ ಅದು ಅಬ್ಸರ್ವ್ ಮಾಡ್ಕೊಂಡಿರೋದು ಕ್ಲೆನ್ಸ್ ಆಗಿದ ತಕ್ಷಣ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್, ಅದು ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಈ ಥರ ನಮಗಿರೋ ಪವರ್ನೆಲ್ಲ ನಾವು ಮನಸ್ಥಿತಿನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಹಾಗಲ್ಲ, ಅಷ್ಟು ಈಸಿಯಾಗಿ ಆಗಿದ್ರೆ ನಾವು ಯಾಕೆ ಮಾಡ್ತೀವಿ ಅಲ್ವಾ? ಸೊ ಯಾರ್ದಾದ್ರೂ ಇವಾಗ ಡಾಕ್ಟ್ರ್ ಹತ್ರ ಹೋದಂಗೆ ಎನಿಥಿಂಗ್ ಹೋಗಿ ನಾವು ಸೈಕಾಲಜಿಸ್ಟ್ನ ನಾವು ಕನ್ಸಲ್ಟ್ ಮಾಡ್ತೀವಿ ಅಂತಾರೆ. ಸೈಕಾಲಜಿಸ್ಟ್ ಡಸಂಟ್ ಟ್ರೀಟ್ ಯು. ಅವ್ರು ನಿಮ್ಮನ್ನು ಕೌನ್ಸಿಲ್ ಮಾಡ್ತಾರೆ. ಮೊದಲು ನಾನು ಕೌನ್ಸಿಲಿಂಗ್ ಮಾಡ್ತಿದ್ದಾಗ, ಈಗಲೂ ಕೌನ್ಸಿಲಿಂಗ್ ಮಾಡಿದಾಗ ಅವ್ರು ಹೇಳ್ತಿದ್ರು, ಮೇಡಮ್ ಇಲ್ಲಿ ನೀವು ಆಗಲೇ ಹೇಳ್ದಂಗೆ ಮೊದಲು ಇಲ್ಲಿ ಬಂದೋದ್ರೆ 1 ತಿಂಗಳು ನಾವು ಆರಾಮಾಗಿರ್ತೀವಿ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಅನಿಸುತ್ತೆ, ಪಾಸಿಟಿವ್ ಎನರ್ಜಿಲಿ ಇರ್ತೀವಿ, ಮತ್ತೆ ನಾವು ಲೋ ವೈಬ್ಗೆ ಹೋಗ್ತೀವಿ. ಯಾಕೆ ಅಂತ ಕೇಳ್ತಾಯಿದ್ರು. ಸೊ ನನಗೆ ಅವಾಗ ಅರ್ಥ ಆಗಿದ್ದು, ಯಾಕೆ ಈ ಥರ ಆಗ್ತಿದೆ, ನಾನು ತುಂಬ ದಿನ ರಿಸರ್ಚ್ ಮಾಡಿದೆ, ಏನಾಗ್ತಿದೆ ಎಲ್ಲ ನೋಡಿದಾಗ ಅವ್ರ ಹ್ಯಾಬಿಟ್ಸ್ ಇರುತ್ತಲ್ಲ ಅದು ಚೇಂಜ್ ಮಾಡ್ಕೋಬೇಕು. ಮತ್ತು ಮನಸ್ಸಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಿಲ್ಲ, ಕಾಯಿಲೆ ಕೇಳ್ತಿದ್ದೆ, ಈ ಕೆಲಸ ಮಾಡಬೇಡ ಅಂತಿದ್ದೆ, ಈ ಥರ ಮಾಡಬೇಡಿ, ಈ ಥರ ಎಕ್ಸೈಟ್ ಆಗಬೇಡಿ ಎಲ್ಲ ಹೇಳ್ ಕಳಿಸಿದ್ರೆ ಆಗಕ್ಕೆ ಅವ್ರಿಗಿಷ್ಟ ಇಲ್ಲ, ಆಗೋಗುತ್ತೆ, ಏನು ಮಾಡೋದು ಅಲ್ವಾ? ಸೊ ನಮ್ಮ ರಿಮೋಟ್ ಕಂಟ್ರೋಲು ಬೇರೆಯವ್ರ ಕೈಲಿರ್ತಿತ್ತು. ಇವತ್ತು ಹೆಂಗಂದರೆ, ನೀವು ಬರ್ತೀರಾ, ಹೌದನ್ನು ಇಲ್ಲಿ ಚೆನ್ನಾಗಾಯಿತು ಅಂದರೆ ನನ್ನ ಫುಲ್ ಖುಷಿ, ಓಹೋ ಅವ್ರು ಹಂಗೆ ಹೇಳ್ಬಿಟ್ರು. ಇನ್ನಿಬ್ಬರು ಬರ್ತಾರೆ ಯಾರೋ, ಅಯ್ಯೋ ಏನ್ರಿ ನಮ್ಗೆ ಇಲ್ಲಿ ಬಂದೇ ಸರಿ ಹೋಗಿಲ್ಲ ಅಂದರೆ ನಾನು ಬೇಜಾರಾಗ್ಬಿಡುತ್ತೆ. ಇನ್ಯಾರೋ ನೆಕ್ಸ್ಟು 10 ಜನ ಹೇಳ್ತಾರೆ, ಬಿಡ್ರಿ ನಮ್ಗೆ ಇಷ್ಟು ಜನಕ್ಕೆ ಒಳ್ಳೇದಾಗಿದೆ, ಅವ್ರೊಬ್ಬರೇ ಹೇಳ್ಬಿಟ್ರೆ ಯಾಕೆ ತಲೆ ಕೆಡಿಸ್ಕೊಳ್ತೀನಿ, ಮತ್ತೆ ನನ್ನ ಖುಷಿ. ಸೊ ನನ್ನ ಖುಷಿ ಯಾರ ಕೈಲಿ ಕೊಟ್ಟಿದ್ದೀನಿ ನಾನು? ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಲ್ವಾ? ನನಗೆ ಗೊತ್ತಿದೆ ಅಲ್ವಾ ನಿಮ್ಗೆ ಒಳ್ಳೇದಾಗುತ್ತೋ ಇಲ್ವಾ, ಅಥವಾ ಅವ್ರಿಗೆ ಯಾಕೆ ಒಳ್ಳೇದಾಗಲಿಲ್ಲ ಅಂತಲೂ ನನಗೆ ಗೊತ್ತಿರುತ್ತಲ್ಲ. ಅವ್ರ ಕರ್ಮ ಕಳೆದಿಲ್ಲ, ಅವರಿಲ್ಲ ರಿಚುವಲ್ಸ್ ಕರೆಕ್ಟಾಗಿ ಮಾಡಿಲ್ಲ, ನಾನು ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಮಾಡಿಲ್ಲ ಅಂದರೂ ಆಗಲ್ಲ. ಈಗ ಲೈಟ್ ಆನ್ ಆಗಬೇಕಾದ್ರೆ ನೀವು ಕರೆಕ್ಟ್ ಸ್ವಿಚ್ ಆನ್ ಮಾಡಬೇಕು. ಹೌದು, ನಾವು ಪೆಕ್ರು ಥರ ಯಾವ್ದ್ಯಾವ್ದೋ ಸ್ವಿಚ್ ಆನ್ ಮಾಡಿ ಲೈಟ್ ಆನ್ ಆಗಿಲ್ಲ ಅಂದರೆ ನಮ್ದಲ್ವ ತಪ್ಪು. ಸೊ ಈ ಕಾನ್ಫಿಡೆನ್ಸ್ ನನ್ನಲ್ಲಿ ಬೆಳಿಬೇಕು. ಸೊ ಅವಾಗ ನಂಗೆ ಅರ್ಥ ಆಗಿದ್ದು, ನಾನು ಇವ್ರಿಗೆ ಎಷ್ಟೇ ಹೇಳಿ ಕಳಿಸಿದ್ರು ಅದು ಸರಿ ಹೋಗಲ್ಲ, ಟೈಮ್ ಬೀಯಿಂಗ್ ಕೊಡ್ತಾ ಇದ್ದೀನಿ.
ಏನೇ ಹೇಳಿದ್ರು ಇಟ್ ಇಸ್ ಟೈಮಿಂಗ್. ಇಲ್ಲಿ ಬಂದಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಯೂಸ್ ಆಗಿದ ತಕ್ಷಣ ಅದು ಬ್ಯಾಟ್ರಿ ಖಾಲಿ ಆಗಿದ ತಕ್ಷಣ ಹೋಯ್ತದು ಆಫ್ ಆಗ್ತಿದೆ ಅಂತ ಗೊತ್ತಾಯ್ತು. ಸೊ ಏನು ಮಾಡಿದೆ, ಈ ಕ್ಲಾಸಸ್ ಕಂಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವ್ರು ಯಾವಾಗ ಇಲ್ಲಿ ಬಂದು ಚಾರ್ಜ್ ಮಾಡ್ಕೊಂಡು ಹೋದ್ರು, ಮನೇಲಿ ಬ್ಯಾಟ್ರಿ ಲೋ ಆದರೆ ದೇ ಕ್ಯಾನ್ ಚಾರ್ಜ್ ದೆಮ್ ಸೆಲ್ಸ್. ಇದಾಗ್ತಿದೆ ಅಲ್ವಾ, ನಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ಗೊತ್ತಿದೆ ಈ ವಿಷಯ. ದ್ಯಾಟ್ ಈಸ್ ಹೌ ಇಟ್ ಈಸ್ ಹ್ಯಾಪನಿಂಗ್. ಆ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಆ ಮನಸ್ಸಿಗೆ ಕನ್ನಡಿ ಹಿಡಿದು ನೋಡಿದ್ರೆ ನಮ್ಮಲ್ಲಿ ಏನು ಅಲ್ಲಿ ಸೆಲ್ಫಿಲಿ ಚೇಂಜ್ ಮಾಡ್ಕೋಬೇಕು, ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ಮತ್ತು ಯಾರನ್ನ ಕನ್ಸಲ್ಟ್ ಮಾಡಬೇಕಂದ್ರೆ ನನ್ನೇ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಏನಾದರೂ ಮಾಡಿ, ದೇರ್ ಆರ್ ನಾಟ್ ಓನ್ಲಿ ರೇಖಿ ಕ್ಲಾಸ್, ನಾಟ್ ಓನ್ಲಿ ಪ್ರಾಣಿಕ್ ಹೀಲಿಂಗ್, ನೀವು ಲಲಿತ ಸಹಸ್ರನಾಮ ಹೇಳಿದ್ರೂ ಸಾಕು. ಬಟ್ ಅದನ್ನು ಅಷ್ಟೇ, ಪ್ರೊನೌನ್ಸಿಯೇಷನ್ ಇಸ್ ಸೋ ಇಂಪಾರ್ಟೆಂಟ್. ವಿಷ್ಣು ಸಹಸ್ರನಾಮ ಆಗಲಿ ಯಾವುದಾದ್ರೂ ಆಗಲಿ ಎಲ್ಲನೂ ಸಿಸ್ಟಮ್ಯಾಟಿಕ್ ಆಗಿ ಕಲಿಬೇಕು ನಾವು ಅಲ್ವಾ. ಈ ಗುರುಗಳ ಮುಖೇನ ಯಾಕೆ ಕಲಿಬೇಕಂದ್ರೆ, ಈಗ ಅಮ್ಮ ಅಪ್ಪ ಎಲ್ಲ ಇದ್ದಾಗ ನಾವು ಸ್ಕೂಲಲ್ಲಿ ಹೋಗುವಾಗ ಹೆಂಗೆ ಹೋಗ್ತೀವಿ ಹೇಳಿ, ಬಿಂದಾಸ್ ಮಲ್ಗಿರ್ತೀವಿ, ಅವ್ರು ಬೇಕಾದರೆ ಎಬ್ಬಿಸ್ತಾರೆ, ಸ್ಕೂಲಿಗೆ ಕಳಿಸ್ಲಿ ಇಲ್ಲ ಬಿಡಲಿ, ನಾವು ಹೋಗಲ್ಲ, ನಮ್ಮ ಕೆಲಸ ಇಷ್ಟೇ, ಮಲಗಿರ್ತೀವಿ ನಾವು ಆರಾಮಾಗಿ. ಆದರೆ ಈಗಾಗುತ್ತಾ ನಮಗೆ? ಆಗಲ್ಲ ಅಲ್ವಾ. ಆ ಥರ ಗುರುಗಳಂದರೆ ಅವ್ರ ಜವಾಬ್ದಾರಿಲಿರ್ತೀವಿ ನಾವು. ಈಗ ಅನ್ಸಲ್ವಾ, ಏನೇ ಆದರೂ ಇಲ್ಲಿ ಬರ್ತೀವಿ, ಕೇಳ್ಕೊಳ್ತೀವಿ. ನಾನು ಅಷ್ಟೇ, ನಂಗೇನಾದರೂ ಬೇಕಾದ್ರೆ ನಮ್ಮ ಗುರುಗಳು ಕೇಳ್ತೀನಿ. ಅವಾಗ ಒಂದು ಬ್ಯಾಕಪ್ ಇರುತ್ತೆ ನಮಗೆ. ನಾವೆಲ್ಲೇ ಮಿಸ್ ಮಾಡಿದ್ರು ದೇ ಟೀಚರ್ಸ್ ದಿಸ್ ಇಸ್ ವಾಟ್ ಕರೆಕ್ಟ್, ದಿಸ್ ಇಸ್ ವಾಟ್ ಯು ಆರ್ ಡೂಯಿಂಗ್ ರಾಂಗ್ ಅಂತ. ಅದಕ್ಕೆ ನಾವು ಗುರು ಮುಖೇನ ಹೋದಾಗ ವಿ ಫೀಲ್ ಕಂಫರ್ಟ್. ಅದೇ ನೋಡಿ, ನಮಗೆ ಅಮ್ಮ ಮನೆಗೆ ಹೋದರೆ ಅಮ್ಮ ಇದ್ದರೆ ಅಡುಗೆ ಆಗಿರುತ್ತೆ, ಆರಾಮವಾಗಿರ್ತೀವಿ. ಏನಾದರೂ ಬೇಕಾದ್ರೆ ಅಪ್ಪನ ಕೇಳಿದ್ರೆ ಸಿಗುತ್ತೆ, ಆರಾಮವಾಗಿರ್ತೀವಿ. ಈ ಥರ ನಮಗೊಂದು ಬ್ಯಾಕಪ್ ಇರುತ್ತದೆ ಅಷ್ಟೇ. ನಾವೇ ಹೋದರೆ ಏನಾಗುತ್ತೆ, ನಾವೇ ಎದ್ದು ನಾವು ಮಾಡ್ಕೊಳ್ಳೋಣ. ಇಸ್ ಇಟ್ ಕ್ಲಿಯರ್? ಎಸ್. ಸೊ ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ. ಇನ್ನೊಂದು ಇನ್ನರ್ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.